ಹಾಯ್ ಫ್ರೆಂಡ್ಸ್, ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ಸೈನ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಮೊದಲ ಪ್ರಶ್ನೆ, ಮಾನವನ ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುವ ಪ್ರಮುಖ ಪ್ರೋಟಾನ್ ಯಾವುದು ಅಂತ ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ, ಹಿಮೋಗ್ಲೋಬಿನ್. ಸೊ ಇದೇನು ಮಾಡುತ್ತೆ ಅಂದರೆ ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರುತ್ತೆ ಹಿಮೋಗ್ಲೋಬಿನ್ನು. ಇದು ಶ್ವಾಸಕೋಶದಿಂದ ಆಮ್ಲಜನಕವನ್ನು ದೇಹದ ಉಳಿದ ಭಾಗಗಳಿಗೆ ಸಾಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಎರಡನೇ ಕ್ವಶನ್ಗೆ ಹೋಗೋಣ. ಭೂಮಿಯ ಯಾವ ಪದರವು ಮುಖ್ಯವಾಗಿ ಕಬ್ಬಿಣ ಮತ್ತು ನಿಕ್ಕಲ್ನಿಂದ ಕೂಡಿದೆ? ಸೊ ಇದಕ್ಕೆಲ್ಲರಿಗೂ ಗೊತ್ತಿರುತ್ತೆ ಆನ್ಸರ್. ಭೂಮಿ ಮೇಲೆ ಕಬ್ಬಿಣ ನಿಕ್ಕಲ್ ಎಲ್ಲೂ ಕಾಣಿಸೋದಿಲ್ಲ. ಸೊ ಯಾವ ಪದರದಲ್ಲಿ ಜಾಸ್ತಿ ಇರುತ್ತೆ ಅಂತ ನೋಡೋದಾದರೆ ಒಳಗಿನ ಕೋರ್. ಸೊ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಮುಖ್ಯವಾಗಿ ಘನ ಕಬ್ಬಿಣ ಆಮೇಲೆ ನಿಕ್ಕಲ್ ಮಿಶ್ರಲೋಹದಿಂದ ಕೂಡಿರುತ್ತೆ. ಅದೇ ಹೊರಗಡೆ ಕೋರ್ ದ್ರವ ಸ್ಥಿತಿಯಲ್ಲಿರುತ್ತೆ. ಅದೇ ಮ್ಯಾಂಟಲಲ್ಲಿ ಅರೆಘನ ಮತ್ತು ಕ್ರಸ್ಟ್ ಹೊರಗಿನ ತೆಳುವಾದ ಪದರವಾಗಿದೆ. ನೆಕ್ಸ್ಟ್, ಯಾವ ವಿಟಮಿನ್ ಸಾಮಾನ್ಯವಾಗಿ ಸೂರ್ಯನ ಬೆಳಕಿನಿಂದ ಮಾನವ ದೇಹದಲ್ಲಿ ಸಂಶ್ಲೇಷಿಸಲ್ಪಡುತ್ತದೆ? ಇದೆಲ್ಲರಿಗೂ ಗೊತ್ತೇ ಇದೆ. ಚಿಕ್ಕವರಿದ್ದಾಗಿಂದ ಹುಟ್ಟಿದಾಗಿಂದ ಹೇಳ್ತಾ ಇರ್ತಾರೆ ಮಕ್ಕಳನ್ನು, ಬಿಸಿಲಿಗಿಡಿ, ಸ್ವಲ್ಪ ಹೊತ್ತು ಬಿಸಿಲಿಗಿಡಿ ಅಂತ. ಏನಕ್ಕೆ? ವಿಟಮಿನ್ ಡಿಗೋಸ್ಕರ. ಈ ವಿಟಮಿನ್ ಡಿ ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಂ ಅಂದರೆ ವಿಟಮಿನ್ ಡಿ ಅಂತಂದರೆ ಮೇನು ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂದರೆ ಇದು ಮೂಳೆಗಳ ಆರೋಗ್ಯನ ಕಾಪಾಡುತ್ತೆ. ಸೊ ಹಾಗಾಗಿ ಶಬ್ದವು ನಿರ್ವಾತದಲ್ಲಿ ಏಕೆ ಸಂಚರಿಸೋದಿಲ್ಲ? ಯಾಕೆ ಸಂಚರಿಸಿಲ್ಲ ಅಂತಂದರೆ ಶಬ್ದ ಸಂಚರಿಸಬೇಕಾದ್ರೆ ಅದಕ್ಕೊಂದು ಮಾಧ್ಯಮ ಬೇಕು. ನಿರ್ವಾತ ಪ್ರದೇಶದಲ್ಲಿ ಯಾವುದೇ ರೀತಿಯಾದ ಮಾಧ್ಯಮ ಇರೋದಿಲ್ಲ. ಅದಕ್ಕೆ ಶಬ್ದವು ನಿರ್ವಾತ ಪ್ರದೇಶದಲ್ಲಿ ಸಂಚರಿಸಲು ಸಾಧ್ಯವಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, ನೀರನ್ನು ಶುದ್ಧೀಕರಿಸಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕ ಯಾವುದು? ಎಲ್ಲರಿಗೂ ಗೊತ್ತೇ ಇದೆ. ನಮ್ಮ 5th 6th 7th ಬರ್ತಾಯಿತ್ತು ಪದೇ ಕ್ವಶನ್ನು. ಯಾವುದು ಅಂತಂದರೆ ಕ್ಲೋರಿನ್. ನೆಕ್ಸ್ಟ್ ಕ್ವಶನ್, ಸಸ್ಯಗಳಲ್ಲಿ ಹೆಚ್ಚುವರಿ ನೀರನ್ನು ಆವಿಯ ರೂಪದಲ್ಲಿ ಹೊರಹಾಕುವ ಪ್ರಕ್ರಿಯೆ ಯಾವುದು ಅಂತ ಯಾರಿಗಾದರೂ ಗೊತ್ತಾ? ಬಾಷ್ಪೀಭವನ. ನೆಕ್ಸ್ಟ್ ಕ್ವಶನ್, ಮಾನವ ದೇಹದಲ್ಲಿ ಅತಿ ದೊಡ್ಡ ಅಪಧಮನಿ ಯಾವುದು? ಸೊ ಇದಕ್ಕೆ ಜಾಸ್ತಿ ಕಷ್ಟ ಕೊಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಆಪ್ಷನಲ್ಲೇ ಗೊತ್ತಾಗುತ್ತೆ. ಮಹಾ ಅಪಧಮನಿ, ಮಹಾ ಅಂದರೆ ದೊಡ್ಡದು ಅಂತ. ಸೊ ಮಹಾ ಅಪಧಮನಿ. ಸೊ ಇದೇನು ಮಾಡುತ್ತೆ ಅಂದರೆ ಹೃದಯದಿಂದ ಆಮ್ಲಜನಕಯುಕ್ತ ರಕ್ತವನ್ನು ದೇಹದ ಉಳಿದ ಭಾಗಗಳಿಗೆ ಸಾಗಿಸುತ್ತೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಪ್ರತಿರೋಧದ ಎಸ್ಐ ಘಟಕ ಯಾವುದು? ಅಂದರೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸನ ಎಸ್ಐ ಘಟಕ ಅಂದರೆ ಯೂನಿಟ್ ಯಾವುದು ಅಂತ. ರೆಸಿಸ್ಟೆನ್ಸ್ದು ಯಾವುದು? ಓಮ್ ಅಲ್ವಾ? ಗೊತ್ತಿದೆ ನಿಮಗೆಲ್ಲ. ಆಂಪಿಯರ್ ಏನಕ್ಕೆ ಯೂಸ್ ಮಾಡ್ತೀವಿ? ವಿದ್ಯುತ್ ಪ್ರವಾಹವನ್ನು ಸೂಚಿಸುವಂಥದ್ದು. ಸೊ ಅದರದ್ದು ಯೂನಿಟ್ ಅದು. ನೆಕ್ಸ್ಟ್, ವೋಲ್ಟ್ ಏನೋದಕ್ಕೆ ಯೂಸ್ ಮಾಡ್ತೀವಿ? ಇದು ವಿದ್ಯುತ್ನ ಸಾಮರ್ಥ್ಯವನ್ನು ಅಳೆಯುವಂತಹ ಒಂದು ಘಟಕ ಆಗಿದೆ. ಸೊ ವ್ಯಾಟ್ ಅಂದರೆ ಶಕ್ತಿಯ ಘಟಕ ಆಗಿದೆ ಅದು. ಜೀವಕೋಶದ ಯಾವ ಭಾಗವನ್ನು ಜೀವಕೋಶದ ಮೆದುಳು ಎಂದು ಕರೆಯಲಾಗುತ್ತದೆ? ಗೊತ್ತಾ ನಿಮಗೆ? ನ್ಯೂಕ್ಲಿಯಸ್. ಯಾಕೆಂದರೆ ಈ ಜೀವಕೋಶದ ಮೆದುಳು ಅಂತ ನ್ಯೂಕ್ಲಿಯಸನ್ನು ಯಾಕೆ ಕರಿತೀವಿ ಅಂತಂದರೆ ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸೋದು, ಎಲ್ಲ ಕೆಲಸ ಮಾಡೋದು ನ್ಯೂಕ್ಲಿಯಸ್ಸೇ. ಹಾಗಾಗಿ ಅದನ್ನು ಜೀವಕೋಶದ ಮೆದುಳು ಅಂತೇಳ್ಬಿಟ್ಟು ನಾವು ಕರಿತೀವಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪರಮಾಣುವಿನೊಳಗೆ ಯಾವುದೇ ವಿದ್ಯುದಾವೇಶವನ್ನು ಹೊಂದಿರದ ಕಣ ಯಾವುದು? ಇದೆಲ್ಲರಿಗೂ ಗೊತ್ತು. ನ್ಯೂಟ್ರಾನನ್ನು ಅಂತ ಕರಿತೀವಿ. ನ್ಯೂಟ್ರಾನ್. ಏಕೆಂದರೆ ಪ್ರೋಟಾನು ಪಾಸಿಟಿವ್ ಅಂದರೆ ಧನ ವಿದ್ಯುದಾವೇಶವನ್ನು ಹೊಂದಿದೆ. ಎಲೆಕ್ಟ್ರಾನ್ ಏನನ್ನು ಹೊಂದಿದೆ? ಋಣ ವಿದ್ಯುದಾವೇಶವನ್ನು ಹೊಂದಿದೆ. ನ್ಯೂಟ್ರಾನು ಅದು ಯಾವುದೇ ವಿದ್ಯುದಾವೇಶವನ್ನು ಹೊಂದಿಲ್ಲ. ರಸಾಯನಶಾಸ್ತ್ರದಲ್ಲಿ ಅನಿಲಗಳು ನೇರವಾಗಿ ಘನವಾಗಿ ಬದಲಾಗುವ ಪ್ರಕ್ರಿಯೆಗೆ ಯಾವುದು? ಇನ್ನು ಕೇಳಿದರೆ ಅವರು ಅನಿಲಗಳು ನೇರವಾಗಿ ಘನವಾಗಿ ಇದಾಗತ್ತಂತೆ. ಸೊ ಯಾವುದು? ಘನೀಕರಣ. ಸೊ ಅದೇ ರೀತಿ ಇದಕ್ಕೆ ಆಪೋಸಿಟ್ ಏನು ಅಂತ ಗೊತ್ತಾ? ಆಪೋಸಿಟ್ ಬಂದು ಸಬ್ಲಿಮೇಷನ್. ಘನೀಕರಣ ಅಂದರೆ ಅನಿಲಗಳು ಅಂದರೆ ಗ್ಯಾಸಸ್ ಡೈರೆಕ್ಟಾಗಿ ಸಾಲಿಡಾಗಿ ಬದಲಾಗುವ ಪ್ರಕ್ರಿಯೆ. ಸಬ್ಲಿಮೇಷನ್ ಅಂತಂದರೆ ಘನವಸ್ತುಗಳು ಡೈರೆಕ್ಟಾಗಿ
ಅನಿಲಗಳಾಗಿ ಮಾರ್ಪಾಡುವಂತಹ ಒಂದು ಕ್ರಿಯೆ ಆಗಿದೆ. ಒಂದು ನೆನಪಿಟ್ಕೊಂಡ್ರೆ ಇನ್ನೊಂದು ಈಸಿಯಾಗಿ ನೆನಪಿರುತ್ತೆ. ಮಾನವನ ದೇಹದಲ್ಲಿನ ಕ್ಯಾಲ್ಶಿಯಂ ಹೀರಿಕೊಳ್ಳುವಿಕೆಗೆ ಯಾವ ವಿಟಮಿನ್ ಅಗತ್ಯ? ವಿಟಮಿನ್ ಡಿ ತುಂಬ ಅಗತ್ಯ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು? ಜನರೇಟರಾ, ಟ್ರಾನ್ಸ್ಫಾರ್ಮರಾ, ಎಲೆಕ್ಟ್ರಿಕ್ ಮೋಟರಾ, ರೆಕ್ಟಿಫೈಯರಾ? ಯಾವುದು? ಎಲೆಕ್ಟ್ರಿಕ್ ಮೋಟರ್. ಇದೇನು ಮಾಡುತ್ತೆ? ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಬ್ರಹ್ಮಾಂಡದ ಅಧ್ಯಯನಕ್ಕೆ ಸಂಬಂಧಿಸಿದ ವಿಜ್ಞಾನದ ಶಾಖೆ ಯಾವುದು? ಬ್ರಹ್ಮಾಂಡ ಅಂದರೆ ಇಡೀ ಪ್ರಪಂಚವನ್ನು, ಇಡೀ ವಿಶ್ವವನ್ನು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಖಗೋಳಶಾಸ್ತ್ರ. ಇದನ್ನು ಏನಂತ ಕರಿತೀವಿ? ಅಸ್ಟ್ರಾನಮಿ ಅಂತ ಕರೀತೇವೆ. ಅದರಲ್ಲಿ ನಕ್ಷತ್ರಗಳು, ಗ್ರಹಗಳು, ಗ್ಯಾಲಕ್ಸಿಗಳು, ಆಕಾಶಕಾಯಗಳು, ಇದರ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್, ಜೀವಕೋಶದ ಯಾವ ಭಾಗವು ಪ್ರೋಟೀನ್ ಸಂಶ್ಲೇಷಣೆಯ ಜವಾಬ್ದಾರಿಯಾಗಿದೆ? ಗೊತ್ತಾ ನಿಮಗೆ? ರೈಬೋಸೋಮ್ಸ್. ರೈಬೋಸೋಮ್ ಏನು ಮಾಡುತ್ತೆ? ಪ್ರೋಟೀನ್ ಸಂಶ್ಲೇಷಣೆಗೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ರೈಬೋಸೋಮ್ಗಳು ಜೀವಕೋಶದ ಸೈಟೋಪ್ಲಾಸಮ್ನಲ್ಲಿ ಕಂಡುಬರುವ ಸೂಕ್ಷ್ಮ ರಚನೆಗಳಾಗಿದೆ. ಇವು ಪ್ರೋಟೀನ್ ಸಂಶ್ಲೇಷಣೆಗೆ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಸೊ ನೆಕ್ಸ್ಟ್ ಕ್ವಶನ್. ಓಝೋನ್ ಪದರವು ವಾತಾವರಣದ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಸ್ಟ್ರಾಟೋಸ್ಫಿಯರಲ್ಲಿ ಕಂಡುಬರುತ್ತೆ. ಈ ಓಝೋನ್ ಲೇಯರ್ ಏನು ಮಾಡುತ್ತಪ್ಪ ಅಂದರೆ ಸೂರ್ಯನಿಂದ ಬರುವಂಥ ನೇರಳಾತೀತ ಕಿರಣಗಳನ್ನು ತಡೆದು ಒಳ್ಳೆಯ ಕಿರಣಗಳನ್ನು ಭೂಮಿ ಮೇಲೆ ಬೀಳುತ್ತೆ. ನೆಕ್ಸ್ಟ್, ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ಇದನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು. ಹೆಂಗೆ ಗೊತ್ತಾ? ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಬಿಸಿ ನೀರು ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ಯಾವುದು? ಬಿ ಮತ್ತು ಸಿ. ಇನ್ನು ಉಳಿದಿರೋದೆಲ್ಲ ಯಾವುದ್ರಲ್ಲಿ ಕರಗುತ್ತೆ? ಕೊಬ್ಬಿನಲ್ಲಿ ಕರಗುತ್ತೆ. ಸೊ ಅಲ್ಲಿಗೆ ಆನ್ಸರ್ ಏನು? ಬಿ ಸಿ. ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ. ಬಿ ಮತ್ತು ಸಿ ವಿಟಮಿನ್ಗಳು ನೀರಲ್ಲಿ ಕರಗ್ತವೆ. ಎ, ಡಿ, ಇ, ಕೆ ಇವೆಲ್ಲ ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಗಳು. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ಯಾವುದು? ದ್ಯುತಿಸಂಶ್ಲೇಷಣೆ. ನೆಕ್ಸ್ಟ್ ಕ್ವಶನ್. ಸೌರವ್ಯೂಹದ ಯಾವ ಗ್ರಹವನ್ನು ಬೆಳಕಿನ ನಕ್ಷತ್ರ ಅಥವಾ ಸಂಜೆಯ ನಕ್ಷತ್ರ ಎಂದು ಕರೆಯುತ್ತಾರೆ? ಶುಕ್ರ ಗ್ರಹ. ಯಾಕೆ ಅಂತಂದರೆ ಶುಕ್ರ ಗ್ರಹ ಅದರ ಪ್ರಕಾಶಮಾನತೆ ಮತ್ತು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಗೋಚರತೆಯ ಕಾರಣದಿಂದ ಅದನ್ನು ಬೆಳಗಿನ ನಕ್ಷತ್ರ ಅಥವಾ ಸಂಜೆಯ ನಕ್ಷತ್ರ ಎಂದು ಕರೆಯಲಾಗುತ್ತೆ ಅಲ್ವಾ ಫ್ರೆಂಡ್ಸ್?